ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದುರ್ಘಟನೆ ಒಂದು ಕಡೆ ಆದ್ರೆ ಅಲ್ಲಿ ಹೋಗಿರ್ತಕ್ಕಂತಹ ಕನ್ನಡಿಗರಲ್ಲಿ ಬಹಳಷ್ಟು ಆತಂಕ ಇತ್ತು. ಅದರಲ್ಲೂ ಪುಟಾಣಿ ಮಕ್ಕಳು ಸಹಿತ ಏನಂತಂದ್ರೆ ಅವ್ರ ತಂದೆ ತಾಯಿ ಜೊತೆಗೆ ಪ್ರವಾಸಕ್ಕಂತ ಹೋಗಿದ್ರು. ಆ ಪುಟಾಣಿ ಮಕ್ಕಳ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳೋಣ ಏನಂತ ಹೇಳ್ತಾರೆ. ನಿನ್ನ ಹೆಸರೇನು? ಅರ್ನಿಕಾ ಶೆಟ್ಟಿ. ಓಕೆ, ನಿನಗೆ ಗೊತ್ತಾಯ್ತಾ ಏನಾಗಿದೆ ಅಲ್ಲಿ ಅಂತ? ಹೌದು, ನಾವ್ ಹೋಗುವಾಗ ನಮ್ಗೆ ತುಂಬಾ ಖುಷಿ ಆಯ್ತು. ಅವಾಗ ನಾವ್ ಒಂದಿನ ಸೋನ್ಮಾರ್ಗಿಗೆ ಹೋಯ್ತು, ಇನ್ನೊಂದ್ ದಿನ ಗುಲ್ಮರ್ಗಿಗೆ ಹೋಯ್ತು. ಆಮೇಲೆ ರೂಮಿಗೆ ಬಂದ ತಕ್ಷಣ ಅವಾಗ ಗೊತ್ತಾಯ್ತು, ನ್ಯೂಸ್ ನೋಡ್ತಾ ಇದ್ವಿ. ಅವಾಗ ಗೊತ್ತಾಯ್ತು ಅಲ್ಲಿ ಒಂದು ಟೆರರಿಸ್ಟ್ ಎಲ್ಲ ಬಂದಿದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಭಯ ಆಯ್ತು. ಅದಕ್ಕೆ ಪಹಲ್ಗಾಮ್ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಸೊ ಬೇಜಾರಾಗಿತ್ತು. ಆಮೇಲೆ ನಮ್ ತುಂಬಾ ಎಲ್ಲರೂ ನಮ್ಗೆಲ್ಲ ಕೇಳ್ತಾ ಇದ್ರು ಅಲ್ಲಿ ಸೇಫ್ ಅಂತ. ಹೌದಂತ ಹೇಳಿದ್ವಿ. ಆಮೇಲೆ ನಾವು ಎಲ್ಲ ಪ್ಲಾನ್ ಮಾಡಿದ್ವಿ. ಟೂರ್ ಗೈಡಿಗೆಲ್ಲ ಕೇಳ್ತಾ ಇದ್ವಿ ಏನೆಲ್ಲ ಈಗ ಹೊರಡ್ಬೋದಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಗೊಂದ್ ಕಾಲ್ ಬಂತು ಇವರಿಂದ, ಸಂತೋಷ್ ಲಾಡ್ ಅವರಿಂದ. ಯಾರು ಅಂತ ಗೊತ್ತಾ? ಸಂತೋಷ್ ಲಾಡ್ ಯಾರು ಗೊತ್ತಾ? ಯಾರು? ಅವರ ಸಚಿವರು, ಮಿನಿಸ್ಟರ್. ಹೌದು, ನೀ ಹೇಳ್ತಿದ್ದಿಲ್ಲ ಈಗ ಟೆರರಿಸ್ಟ್ ಅಂತ. ಟೆರರಿಸ್ಟ್ ಅಂದ್ರೆ ಯಾರು? ಅವರು ಏನ್ ಮಾಡ್ತಾರೆ? ಅವರು ಎಲ್ಲರನ್ನು ಶೂಟ್ ಮಾಡ್ತಾರೆ. ಅವ್ರು ತುಂಬಾ ಕೆಟ್ಟವ್ರು. ಅದಕ್ಕೆ ಮೋದಿ ಎಲ್ಲರೂ ಎಲ್ಲ ಮಿನಿಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಅವರನ್ನೆಲ್ಲ ಹೇಳೋಕೆ. ಓಕೆ, ಇಲ್ಲೊಬ್ಬ ಪುಟಾಣಿ ಇದಾನೆ, ಪುಟಾಣಿ ಕೇಳೋಣ. ನೀನ್ ಯಾವಾಗ ಹೋಗಿದ್ರಿ? ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಿ ನೋಡ್ಕೊಂಡ್ ಬಂದ್ರಿ? ನಾವು ಯಾವಾಗ ಕಾಶ್ಮೀರ್ಗೆ ಹೋಗಿದ್ವಿ. ಫಸ್ಟ್ ನಾವು ಇದಕ್ ಹೋಗಿದ್ವಿ, ಟುಲಿಪ್ ಗಾರ್ಡನ್ ಅಂತ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವು ಗುಲ್ಮಾರ್ಗ್ ಹೋದ್ವಿ. ಬಟ್ ಗುಲ್ಮಾರ್ಗ್ ಬರ್ಬೇಕಾದ್ರೆ ನಮ್ಗೆ ಗೊತ್ತಾಯ್ತು ಅದು ಅಟ್ಯಾಕ್ ಆಗಿದೆ ಅಂತ. ಮತ್ತೆ ನಾಳೆಂಡೆ ಹೋಗ್ಬೇಕಿತ್ತು ಪೆಹಲ್ಗಾಮಿಗೆ. ಅದಕ್ಕೆ ಪೆಹಲ್ಗಾಮ್ ಕ್ಯಾನ್ಸಲ್ ಆಯ್ತು. ಮತ್ತೆ ನಾನು ಇವಾಗ ಕಾಶ್ಮೀರಿಗೆ ಬಂದಿದ್ದೆ ಅಲ್ಲ ಫಸ್ಟ್ ದಿನ, ಅವಾಗ ನಂಗೆ ಕಾಶ್ಮೀರ್ ಇವಾಗ ಸೇಫ್ ತರ ಅನ್ಸ್ತು. ನಂಗಸ್ತು ಇವಾಗ ಏನ್ ಜಾಸ್ತಿ ಟೆರರಿಸ್ಟ್ ಇರಲ್ಲ ಅಂತ. ಬಟ್ ಆಮೇಲೆ ಅಟ್ಯಾಕ್ ಆಗಿದೆ ಅಂತ ಯಾರು ಹೇಳಿದ್ರು? ಹೆಂಗ್ ಗೊತ್ತಾಯ್ತು ನಿಮ್ಗೆಲ್ಲ? ನಂಗೆ ನ್ಯೂಸ್ ಇಂದ ಗೊತ್ತಾಯ್ತು. ನ್ಯೂಸ್ ಇಂದ ಗೊತ್ತಾಯ್ತಾ? ಭಯ ಆಯ್ತಾ ಅವಾಗ ಅಟ್ಯಾಕ್ ಆಗಿದೆ ಹಿಂಗೆ ಅಂದಾಗ? ಜಾಸ್ತಿ ಭಯ ಆಗಿಲ್ಲ. ಜಾಸ್ತಿ ಭಯ ಆಗಿಲ್ವಾ? ಫುಲ್ ಸ್ಟ್ರಾಂಗ್ ನೀನು? ನಂಗೆ ಆಕ್ಚುಲಿ ಕಾಶ್ಮೀರಲ್ಲೇ ಇರ್ಬೇಕಿತ್ತು. ಕಾಶ್ಮೀರಲ್ಲಿ ಇರ್ಬೇಕಿತ್ತ? ಬಟ್ ನಂಗೆ ಅಮ್ಮ ಅಪ್ಪ ತುಂಬಾ ಇದು ಭಯ ಆಗ್ತಿತ್ತು. ಅದಕ್ಕೆ ನಾವು ಬಂದ್ಬಿಟ್ವಿ. ಹೌದಾ? ಓಕೆ, ಇವಾಗ ಬೆಂಗಳೂರಿಗೆ ಬಂದು ಹೆಂಗ ಅನಿಸ್ತಿದೆ? ಇವಾಗ ಚೆನ್ನಾಗ. ಕಾಶ್ಮೀರ್ ಚೆನ್ನಾಗಿತ್ತ? ಬೆಂಗಳೂರು ಚೆನ್ನಾಗಿದ್ದಾನ? ಕಾಶ್ಮೀರ್ ಚೆನ್ನಾಗಿದ್ದಾನೆ. ಓಕೆ, ಇಲ್ಲೊಬ್ಬ ಪುಟಾಣಿ ಇದ್ದಾನೆ, ಅವನಿಗೂ ಸಹಿತ ಕೇಳೋಣ ಅವರ ಅನುಭವ ಹೇಗಿತ್ತು ಅಂತ. ನಿನ್ನ ಹೆಸರು? ನನ್ನ ಹೆಸರು ಅಥರ್ ಶೆಟ್ಟಿ ಅಂತ. ಓಕೆ, ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರೋದು? ನಾನೀಗ 9th ಹೋಗ್ತಿದ್ದೀನಿ. ನೀವು ಯಾವಾಗ ಹೋಗಿದ್ರಿ? ಅಲ್ಲಿ ನಾವು 20th ಹೋಗಿದ್ವಿ. 20th ಅಲ್ಲಿ ರೀಚ್ ಆದ್ಮೇಲೆ ನಾವು ಟುಲಿಪ್ ಗಾರ್ಡನ್ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ಸೋನ್ಮಾರ್ಗ್ ಹೋದ್ವಿ. ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು. ಗುಲ್ಮಾರ್ಗ್ ಅಲ್ಲೂ ಮಜಾ ಮಾಡ್ಕೊಂಡ್ ಬರುವಾಗ ಅವರು ಫೋನ್ ಅಲ್ಲಿ ನ್ಯೂಸ್ ನೋಡಿದಾಗ ಏನೋ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಅವಾಗ ನಮ್ಗಷ್ಟು ಗೊತ್ತಿರ್ಲಿಲ್ಲ. ಆ ರೂಮಿಗೆ ಹೋದ್ಮೇಲೆ ನ್ಯೂಸ್ ನೋಡಿದಾಗ ಗೊತ್ತಾಯ್ತು ಇದೆ ಎಷ್ಟು ಡೇಂಜರಸ್ ಅಂತ. 23rd ನಮ್ದು ಪಹಲ್ಗಾಮ್ಗೆ ಹೋಗ್ಬೇಕಿತ್ತು, ಆದ್ರೆ ಕ್ಯಾನ್ಸಲ್ ಆಯ್ತು. 23rd ರೂಮ್ ಅಲ್ಲೇ ಕೂತಿದ್ವಿ. ಆಮೇಲೆ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಬಂದ್ಬಿಟ್ಟು ಕಾಲ್ ಮಾಡಿದ್ರು. ಅವ್ರು ಆಮೇಲೆ ಫ್ಲೈಟ್ ಅರೇಂಜ್ ಮಾಡಿಸಿ ಕಳ್ಸಿದ್ರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಟೆರರಿಸ್ಟ್ ಅಟ್ಯಾಕ್ ಆದಾಗ ಗೊತ್ತಾಯ್ತಲ್ಲ ನಿಮ್ಗೆಲ್ಲ, ಭಯ ಆಯ್ತಾ ತುಂಬಾ? ಅಷ್ಟು ಭಯ ಆಗಿಲ್ಲ. 50 ಮೀಟರ್ಗೆ ಆರ್ಮಿ ಅವರೆಲ್ಲ ನಿಂತಿದ್ರು ಕಾಶ್ಮೀರಲ್ಲಿ. ಆಮೇಲೆ ಅಟ್ಯಾಕ್ ಆದ್ಮೇಲೆ ಹೋಟೆಲ್ ಅಲ್ಲೇ 2-3 ಜನ ಬಂದಿದ್ರು. ಯಾರು ಬಂದಿದ್ರು? ಆರ್ಮಿ ಅವರು. ನೀವಿರೋ ಹೋಟ್ಲಿಗೆ ಆರ್ಮಿ ಅವರು ಬಂದಿದ್ರಾ? ಎಲ್ಲಾ ಕಡೆ ಬಂದಿದ್ರು. ಓಕೆ, ಅದಾದ್ಮೇಲೆ ನಾವು ಅದು ಪ್ಲೇನ್ ಟಿಕೆಟ್ ಬಂತು. ಆಮೇಲೆ ನಿನ್ನೆ ರಾತ್ರಿ 3 ಗಂಟೆಗೆ ಇಲ್ಲಿ ಬಂದ್ವಿ. 3 ಗಂಟೆ ಅಲ್ಲಿಂದ ಹೊರಟು ಇವಾಗ ಬಂದಿದ್ದೀರಾ ಬೆಂಗಳೂರಿಗೆ. ಓಕೆ, ಇದು ಏನಂದ್ರೆ ಮಕ್ಕಳು ಹೇಳುವಂತಹ ಮಾತು. ಯಾಕಂದ್ರೆ ಮಕ್ಕಳು ಸಹಿತ ಅಲ್ಲಿ ಕಾಶ್ಮೀರದಲ್ಲಿ ಹೋದಾಗ ತುಂಬಾ ಪ್ರವಾಸವನ್ನ ಅನುಭವಿಸಿ ಬರ್ಬೇಕು ಅಂತ. ಆದ್ರೆ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಬರುವಂತಹ ಕಾರಣಕ್ಕಾಗಿ ಮಕ್ಕಳು ತುಂಬಾ ಬೇಸರ ಆಗಿರೋದಂತೂ ಸತ್ಯ. ಆದ್ರೆ ಘಟನಾವಳಿಗಳನ್ನ ನೋಡಿದ್ರೆ ಮೊದಲು ಏನಂತಂದ್ರೆ ನಮ್ಮ ಸುರಕ್ಷತೆ, ಆ ಕಾರಣಕ್ಕಾಗಿ ಅವರ ಪೇರೆಂಟ್ಸ್ ಎಲ್ಲರೂ ಸಹಿತ ಏನಂತಂದ್ರೆ ವಾಪಸ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಪ್ಪೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.